ಅಂದ್ರೆ ಈ ಬಾರಿಯ ಜಾತ್ರೆಗೆ ಭಕ್ತಾದಿಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ಇದ್ರ ಬಗ್ಗೆ ದಿನೇಶ್ ಅವರು ಒಂದು ನಮ್ಮ ಇಲ್ಲಿನ ದೇವಸ್ಥಾನ ಸಮಿತಿಯ ಸದಸ್ಯರು ದಿನೇಶ್ ಅವರೇ ಹೇಳ್ರಿ, ಬನ್ನಿ ಹಿಂಗೆ ಮುಂದೆ. ಎಲ್ಲರಿಗೂ ನಮಸ್ಕಾರ. ಸಾಗರದ ಅದ್ದೂರಿಯ 3 ವರ್ಷಕ್ಕೊಮ್ಮೆ ಬರುವ ಜಾತ್ರೆ ನಾಳೆಯಿಂದ ಪ್ರಾರಂಭ. ವ್ಯವಸ್ಥಾ ಸಮಿತಿ ಶಾಸಕರ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹಲವಾರು ಸುಧಾರಣೆ ಕ್ರಮ ತಗೊಂಡಿದೆ. ಭಕ್ತಾದಿಗಳ ಒಂದು ದೂರಿತ್ತು ಕಳೆದ ಬಾರಿ, ಅಕ್ಕೆ ಬಾರಿ ಬಿಸಿಲು ತುಂಬ ಇರೋದ್ರಿಂದ ಬಸ್ನಲ್ಲಿ ವೃದ್ಧರು, ವಯೋವೃದ್ಧರು, ಮಕ್ಕಳ ಸುಸ್ತಾಗ್ತಿರೋ, ಅದಕ್ಕೆ ಶಾಸಕರು ಇದಕ್ಕೆಲ್ಲ ಪ್ರಯೋಗ ಮಾಡಬೇಕು ಅಂದಾಗ ಹಾಸನದಲ್ಲಿ ಆಸ್ತಂಬ ಜಾತ್ರೆಯಲ್ಲಿ ಏನು ಮಾಡ್ಯಾರೆ ಅನ್ನೋ ಪ್ರಯೋಗಕ್ಕೆ ನೋಡ್ಕೊಂಡು ಸಾಗರದಲ್ಲಿ ಮಾಡ್ತಾಯಿದ್ದಾರೆ. ನೀವು ಕಾಣ್ತಾ ಇದ್ದೀರಿ, ಈ ಟೆಂಟನ್ನು ಇಡೀ ಜಾತ್ರೆಯಲ್ಲಿ ಭಕ್ತಾದಿಗಳಿಗೆ ಹಾಕ್ತಾ ಇದ್ದೀವಿ. ಯಾವುದೇ ತೊಂದರೆ ಆಗಲಿಕ್ಕೆ ಇದಕ್ಕೆ ವಿಶೇಷವಾಗಿ ಶಾಸಕರ ಪ್ರಯತ್ನ ತುಂಬ ಇದೆ ಇದರಲ್ಲಿ. ಇದ್ರ ಜೊತೆಗೆ ಇದು 1 ದಿವಸ ಇರುತ್ತೆ. ಇದಾದ ತಾಯಿ ಗಂಡನ ಮನೆಗೆ ಹೋದಾಗ ಅಲ್ಲೂ ಸಮೇತ ಒಬ್ಬ 8 ದಿವಸನೂ ಈ ರೀತಿ ವ್ಯವಸ್ಥೆ ಇರುತ್ತೆ. ಇದ್ರ ಜೊತೆಗೆ ಯಾವುದೇ ರೀತಿಯ ಪೊಲೀಸ್ ವ್ಯವಸ್ಥೆ, ಇವತ್ತಿನ ಕಾನೂನು ಸುವ್ಯವಸ್ಥೆಯಲ್ಲಿ ಪೊಲೀಸರು ಅವರ ಅಂದಾಜಿನ ಪ್ರಕಾರ 30 ಲಕ್ಷ ಜನರು ಭಕ್ತಾದಿಗಳು ಸಾಗರಕ್ಕೆ ದೇವಿಯ ದರ್ಶನ, ಅಂದರೆ ಪೊಲೀಸ್ ಇಂಟೆಲಿಜೆನ್ಸ್ ಅಲ್ಲಿ, ಹೌದು, ಪೊಲೀಸ್ ಮಾಹಿತಿ ಪ್ರಕಾರ 30 ಲಕ್ಷ ಜನರು ಈ ಜಾತ್ರೆ ನೋಡೋಕ್ಕೆ ಬರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಯಾಕಂದರೆ ಕನಿಷ್ಠ ನಾವು ನಿರೀಕ್ಷೆ ಮಾಡಿದಂಗೆ ಒಂದು 25 ಲಕ್ಷ ಇದ್ವಿ. ಆದರೆ ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಕೊಟ್ಟಿದ್ದರಿಂದ ಆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ ಅನ್ನೋ ನಿರೀಕ್ಷೆ ಪೊಲೀಸರು ನಮ್ಮ ಹತ್ರ ಹಂಚ್ಕೊಂಡ್ರೆ ಅವರು ಆಲ್ರೆಡಿ ಅದಕ್ಕೆ ತನಕ ಬಂದೋಬಸ್ತನ್ನು ಈಗಾಗಲೇ SP ಅವರು ಬಂದು ನೋಡ್ಕೊಂಡಿದ್ದಾರೆ, DC ಅವರು ಬಂದಿದ್ದಾರೆ. ಬಂದು ನೋಡ್ಕೊಂಡೋಗಿ ಈ ಚಿತ್ರಣವೇ ಬದಲಾವಣೆ ಆಗ್ತಾಯಿದೆ. ಯಾಕಂದರೆ ಕಳೆದ ಬಾರಿಗೆ ನೂಲಾಗಲ್ಲ, ಏನೂ ಆಗಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬಂದೋಬಸ್ತನ್ನು ಮಾಡ್ತಾರೆ. ಜೊತೆಗೆ ಸಾಗರದ ಹಲವಾರು ಸಂಘ ಸಂಸ್ಥೆಗಳು, ಸ್ನೇಹಿತರು ಸಾಗರ ಅಂತ ಒಂದು ತಂಡ ಇದೆ ಸಾಗರದಲ್ಲಿ. ಅವರು ಕಳೆದಾಗ ಕನಿಷ್ಠ ಅಂದರೆ ಒಂದು 30 ವರ್ಷದಿಂದ 14 ಜಾತ್ರೆ ಉಚಿತವಾಗಿ ಅನ್ನ ಸಂಸ್ಕರಣೆ ಮಾಡ್ತಾರೆ. ಜೊತೆಗೆ ಮಾರಿಕಾಂಬಾ ವ್ಯವಸ್ಥಾ ಸಮಿತಿ ಸಹ ವೀರಶೈವ ಕಲ್ಯಾಣ ಮಂದಿರದಲ್ಲಿ ಅಲ್ಲೂ ಅನ್ನ ಸಂಸ್ಕರಣೆ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇರ್ತಾರೆ. ಜೊತೆಗೆ ನಮ್ಮ ತಿಲಕ್ ರಸ್ತೆಯ ವರ್ತಕರು ಅವರು ಸಹ ಮಾಡ್ತಾರೆ. ಹಾಗಾಗಿ ಆಮೇಲೆ ಜೊತೆಗೆ ನಮ್ಮ ಸಾಗರದ ಕಾರು ಮತ್ತು ಆಟೋ ಚಾಲಕರು, ಮಾಲೀಕರು, ಈ ತಂಡದವರು ಸಹ ಪ್ರಥಮ ದಿನ ಉಚಿತವಾಗಿ ಪಾನೀಯವನ್ನು ಹಂಚ್ತಾರೆ. ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಜೊತೆಗೆ ಬ್ಯಾರಿಕೇಡ್ ನೋಡ್ತಾ ಇದ್ರಿ, ಇವೆಲ್ಲ ಪೊಲೀಸ್ ಸೂಚನೆ ಮೇಲೆ ನಡೀತಾ ಇದೆ. ಯಾವುದೇ ಕಾರಣಕ್ಕೆ ನುಗ್ಗಲಾಗಬಾರ್ದು ಅಂತೇಳಿ ಅತ್ಯುನ್ನತ ವ್ಯವಸ್ಥೆ ನಮ್ಮ ಈ ಸಮಿತಿಯ ನವೀನ್ ಅಂತ ಇದ್ದಾರೆ, ಅವರು ಈ ಜವಾಬ್ದಾರಿ ತಗೊಂಡ್ಯಾರೆ. ಈ ಪ್ರತಿ ಜಾತ್ರೆಯಲ್ಲೂ ಈ ಬ್ಯಾರಿಕೇಡಿನ ನವೀನ್ ಮತ್ತು ಅವ್ರ ತಂಡದವರು ಈ ಬ್ಯಾರಿಕೇಡ್ನ ವ್ಯವಸ್ಥೆ ಮಾಡ್ತಾರೆ. ನವೀನ್ ನಮ್ಮ ಜೊತೆ ಇದ್ದಾರೆ. ನವೀನ್, ಈ ಬ್ಯಾರಿಕೇಡ್ ಎಷ್ಟು ದಿವಸ ಇರುತ್ತೆ, ಎಲ್ಲೆಲ್ಲಿ ಇರುತ್ತೆ ಹೇಳಿ? ಅಲ್ಲ, ಈ ಬ್ಯಾರಿಕೇಡ್ ಹೊಡಿತಿರೋದು ನಾಳೆ ಮಂಗಳವಾರ ಮಾತ್ರ. ಇದನ್ನು ನಾಳೆ ಇವತ್ತು ರಾತ್ರಿನೇ ಹೊಡಿತೀವಿ. ಇವತ್ತು ರಾತ್ರಿ ಹೊಡೆದು ನಾಳೆ ದೇವ್ರು ಹೋಗೋ ಟೈಮಿಗೆಲ್ಲ ಪೂರ ಬಿಚ್ಚಿಬಿಡ್ತೀವಿ. ಬ್ಯಾರಿಕೇಡು ಅಷ್ಟೇ. ನೆಕ್ಸ್ಟ್ ಗಂಡನ ಮನೆಗೆ ಬೇರೆ ಮಾಡಾಗಿದೆ, ಬೇರೆ ಫಿಟ್ಟಿಂಗ್ ಮಾಡಾಗಿದೆ. ಇದನ್ನು ಮತ್ತೆ ಅಂದ್ರೆ ಈ ಸರ್ತಿ ಬರುವಂತ ಭಕ್ತಾದಿಗಳಿಗೆ ಯಾವುದೇ ರೀತಿಯಲ್ಲಿ ಬಿಸಿಲಲ್ಲಿ ಇರುವಂತ ಪ್ರಶ್ನೆನೇ ಇಲ್ಲ. ಜರ್ಮನ್ ಟೆಂಟ್ ಹಾಕ್ಸ್ಬಿಟ್ಟಾರೆ, ಪ್ರತಿಯೊಂದು ರಸ್ತೆಗೂ ಜರ್ಮನ್ ಟೆಂಟ್ ಹಾಕ್ಸ್ಬಿಟ್ಟಾರೆ. ಇದು ನಾಳೆ ರಾತ್ರಿ ಬಿಚ್ಚಿಸ್ತಾರೆ, ಅದು ನಾಳೆ ರಾತ್ರಿ. ಒಂದು ಸುಮಾರು ಎಷ್ಟು ಜನ ಬರುವ ನಿರೀಕ್ಷೆ ಇದೆ? ನಾಳೆ ಒಂದು 3 ಲಕ್ಷ ಜನ ಸೇರುತ್ತೆ ಅಷ್ಟೇ. ತವ್ರ ಮನೆ ಹೋಯ್ತು 3 ಲಕ್ಷ ಜನ ಸೇರುತ್ತೆ. ಧನ್ಯವಾದಗಳು. ಈಗ ನವೀನ್ ಕೊಟ್ಟ ಮಾಹಿತಿಯಂತೆ ಪ್ರಥಮ ದಿನ 3 ಲಕ್ಷ, ಅದೇ 30 ಲಕ್ಷ ಜನರು 9 ದಿವಸದಲ್ಲಿ ಭಾಗವಹಿಸ್ತಾರೆ. ಅಂದರೆ ಶನಿವಾರ, ಭಾನುವಾರ ಈ 3 ದಿವಸ ನಿರೀಕ್ಷೆಗೆ ಮೀರಿ ಜನ ಬರ್ತಾರೆ. ಇದ್ರ ಜೊತೆಗೆ 7 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಬೆಂಗಳೂರಿನ ತಂಡಗಳು ರಾಜ್ಯದ ವಿವಿಧ ಕಡೆಯಿಂದ ಕಲಾ ತಂಡಗಳು ಪ್ರದರ್ಶನ ಕೊಡ್ತವೆ. ಬಹುಶಃ ನೀವು ಇಲ್ಲಿ ಎದುರುಗಡೆ ಕಾಣ್ತಾ ಇರೋ ಜರ್ಮನ್ ಟೆಂಟ್ ಒಂದು ನೋಡ್ಬೋದು. ದೇವಿಯ ಗೋಪುರ ಆದಮೇಲೆ ಗೋಪುರ ಕೆಳಗೆ ಇಲ್ಲಿ ಕುಂಕುಮಾರ್ಚನೆಗೆ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಭಕ್ತರಿಗೆ ಬಂದು ಕುಂಕುಮಾರ್ಚನೆ ಮಾಡಿಸ್ಕೊಳ್ಳೋದಕ್ಕೆ ಪ್ರಥಮ ದಿವಸ ಇದು ನಡೆಯುತ್ತೆ. ಈ ಟೆಂಟನ್ನು ನಾವು ಪ್ರತಿ ದಿವಸ ಪ್ರಥಮ ದಿವಸ ರಾತ್ರಿ ತವರು ಮೇಲೆ ಗಂಡನ ಮೇಲೆ ಹೋಗ್ತಾರೆ. ಇದೇ ಮಾರ್ಗದಲ್ಲಿ ರಥ ಸಾಗುತ್ತೆ. ಇಲ್ಲಿ ಸಾಗಬೇಕಾದ್ರೆ ನಾವೆಲ್ಲ ಇವೆಲ್ಲ ಬಿಚ್ಚಿ ರಥವನ್ನು ಸಾಗೋಗಿ ಹೋಗಿ ವ್ಯವಸ್ಥೆ ಮಾಡಿಕೊಡ್ತೀವಿ. ತಾಯಿ ಮನೆ ಎಷ್ಟನೇ ತಾರೀಕು ತನಕ ಇರುತ್ತೆ? 11ನೇ ತಾರೀಕು ತನಕ ಇದು ನಡೆಯುತ್ತೆ.
11ನೇ ತಾರೀಕು ನಡೆಯುತ್ತೆ. 11ನೇ ತಾರೀಕಿಗೆ ರಾತ್ರಿ ನಾವು ತಾಯಿಯನ್ನ ಮನಕ್ಕೆ ಬಿಡುವ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಸಂಪನ್ನ ಮಾಡ್ತೀವಿ. ಇನ್ನೊಮ್ಮೆ ಎಲ್ಲಾ ಭಕ್ತಾದಿಗಳು ಆಮೇಲೆ ಇಲ್ಲಿ ಅನ್ನ ಸಂತರ್ಪಣೆ ಐತಲ್ಲ, ಇಲ್ಲಿ ಬಿಟ್ಟು ಮತ್ತೆ ಎಲ್ಲಿದೆ? ವೀರೇಶ್ವರ ಕಲ್ಯಾಣ ಮಂದಿರದಲ್ಲಿ ಅನ್ನ ಸಂತರ್ಪಣೆ ನಾವು 9 ದಿವಸ ಮಾಡ್ತೀವಿ. ಅಲ್ಲಿ ನಾವು ಪೊಲೀಸರಿಗೆ, ಹೋಮ್ ಗಾರ್ಡಿಗೆ, ಸ್ವಯಂ ಸೇವಕರಿಗೆ, ಭಕ್ತಾದಿಗಳಿಗೆ ಎಲ್ಲರಿಗೂ ಈ ಬಾರಿಯ ವಿಚಾರ ಅಂದ್ರೆ VIP ಸಂಸ್ಕೃತಿ ಇಲ್ಲ ಅಂತಾರಪ್ಪ. VIP ಸಂಸ್ಕೃತಿ ಅಂತ VIPಗಳು ಹಾಸನಾಂಬ ಜಾತ್ರೆಯಲ್ಲಿ ಯಾವ ರೀತಿ ಆಗಿದೆ ಅದೇ ರೀತಿ ವ್ಯವಸ್ಥೆಯನ್ನ ಪೊಲೀಸ್ ಮೂಲಕನೇ ಅವರೇ ಕರ್ಕೊಂಡ್ ಬಂದು ಅವರೇ ಬಿಡ್ತಾರೆ, ಅವ್ರದೇ ವಾಹನದಲ್ಲಿ. ಬೇರೆ ನುಗ್ಗುಗಳಿಗೆ ಯಾವ್ದು ಅವಕಾಶ ಇಲ್ಲ. ಆ ಒಂದು ವ್ಯವಸ್ಥಿತ ಮಾಡ್ಬೇಕಂತ ಸರ್ಕಾರ ಮತ್ತೆ ವ್ಯವಸ್ಥೆ ಸಮಿತಿ ತೀರ್ಮಾನ ಮಾಡಿದೆ. ಅಂದ್ರೆ ಈಗ ಬರುವಂತ ಭಕ್ತಾದಿಗಳಿಗೆ ಅಂದ್ರೆ ಎಲ್ಲರೂ ಸೇಮ್, ನೀನು ದೊಡ್ಡವನು ನಾನು ದೊಡ್ಡವನು ನನ್ನ ಕಡೆನು ಒಳಗೆ ಅನ್ನೋ ಸಂಸ್ಕೃತಿ ಇಲ್ಲ ಈಗ. ತಾಯಿ ಎದುರುಗಡೆ ಎಲ್ಲರೂ ಸಮಾನರು, ಎಲ್ಲರೂ ಭಕ್ತರೆ. ನಾನ್ ದೊಡ್ಡವನು ನೀನು ದೊಡ್ಡ ಪದನೇ ಇಲ್ಲ, ಎಲ್ಲದು ಸುಸೂತ್ರವಾಗಿ ನಡೆಯುತ್ತೆ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು ಸರ್ ದಿನೇಶ್ ಅವರಿಗೆ.